ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮೊಯಿನ್. ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಅದು ಸ್ಟ್ರೀಟ್ ಫೋಟೋಗ್ರಫಿ. ನೀವು ನೋಡಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಟ್ರೆಂಡ್ ಆಗ್ತಿದೆ. ಸ್ಟ್ರೇಂಜರ್ಸ್ ಹತ್ರ ಹೋಗೋದು, ಒಂದು ಫೋಟೋಗ್ರಾಫ್ ಕೇಳೋವಂಥದ್ದು, ಫೋಟೋಗ್ರಾಫ್ ಮಾಡೋವಂಥದ್ದು. ಏನು ತಪ್ಪಿಲ್ಲ ಒಂದು ವೇಳೆ ಒಂದು ಕಡೆಯಿಂದ ನೋಡುವಾಗ. ಬಟ್ ಇನ್ನೊಂದು ಕಡೆಯಿಂದ ಯೋಚನೆ ಮಾಡಿದಾಗ ಎಲ್ಲೋ ಒಂದು ಸಂಶಯ ಬರುತ್ತೆ. ಬಿಕಾಸ್ ನೋಡಿ, ಮ್ಯಾಕ್ಸಿಮಮ್ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಇದು ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ತಿದ್ದಾರೆ ಜನ, ಅವರು ಸುಮ್ಮನೆ ಅಂತೂ ಇಲ್ಲ, ಟೈಮ್ ಪಾಸ್ಗಂತೂ ಮಾಡ್ತಾ ಇಲ್ಲ. ಬಿಕಾಸ್ ಅವ್ರಿಗೂ ಕೂಡ ತುಂಬ ಕೆಲಸ ಇರುತ್ತೆ, ಅವ್ರಿಗೂ ಕೂಡ ಇನ್ಕಮ್ ಬೇಕು, ಮನಿ ಬೇಕು. ಫಸ್ಟ್ ಒಂದು ಇಂಟೆನ್ಷನ್ ಏನಂದರೆ ಅವ್ರ ಫಾಲೋವರ್ಸ್ ಇನ್ಕ್ರೀಸ್ ಆಗಬೇಕು. ದಟ್ ಈಸ್, ನಿಮ್ಮ ವೀಡಿಯೋವನ್ನು ಅವರು ಕ್ಯಾಪ್ಚರ್ ಮಾಡಿ ಹಾಕಿದಾಗ, ನಿಮ್ಮ ಫೋಟೋಸನ್ನು ಕ್ಲಿಕ್ ಮಾಡಿ ಹಾಕಿದಾಗ ನಿಮ್ಮಿಂದ ಅವ್ರಿಗೆ ಫಾಲೋವರ್ಸ್ ಸಿಗ್ತಾರೆ, ಅವ್ರೊಂದು ಪ್ರಮೋಷನ್ ಸಿಗುತ್ತೆ, ಅವ್ರದ್ದು ಒಂದು ಹೆಸರಾಗುತ್ತೆ. ಆಮೇಲೆ ಅವರು ಒಂದು ಬಿಸ್ನೆಸ್ ನಡೆಸ್ಕೋಬೋದು. ಒಂದು ಒಳ್ಳೆ ಥೀಮ್ ಅಥವಾ ಒಂದು ಒಳ್ಳೆ ಟಾಸ್ಕಿಂದ ಅವರು ತಗೊಂಡು ಮಾಡ್ತಿದ್ದಾರೆ. ಒಳ್ಳೆಯದಾಗಲಿ ಯಾರ್ಯಾರು ಮಾಡ್ತಿದ್ದಾರೆ. ಇನ್ನೊಂದು ರೀತಿಯಲ್ಲಿ ನಾವು ನೋಡುವಾಗ, ಸ್ಟ್ರೀಟ್ ಫೋಟೋಗ್ರಫಿ ಏನಿದೆ, ಮ್ಯಾಕ್ಸಿಮಮ್ ಎಲ್ಲ ಜನ ಹುಡುಗಿರ್ದು ಫೋಟೋಸ್ ತೆಗಿತಿದ್ದಾರೆ. ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರಲಿ, ಯಾರೆಲ್ಲ ಓಡಾಡ್ತಿರ್ತಾರೆ, ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ. ಅದರಲ್ಲಿ ಸ್ಪೆಷಲಿ ಜೆಂಟ್ಸ್ ಆಗಿರಲಿ ಅಥವಾ ಬಾಯ್ಸ್ದು ಫೋಟೋಸ್ ರೇರ್ ಇರುತ್ತೆ. ಅದೇ ಹುಡುಗಿರು ಯಾರು ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡು ಬಂದಿರ್ತಾರೆ, ಅವ್ರದ್ದು ಫೋಟೋಸ್ ಮತ್ತು ವೀಡಿಯೋಸ್ ಜಾಸ್ತಿ ವೈರಲ್ಲು ಆಗ್ತಿದೆ ಮತ್ತು ಅವ್ರದ್ದೇ ಕ್ಯಾಪ್ಚರ್ ಮಾಡೋವಂಥದ್ದು. ಇದನ್ನು ಯಾವ ರೀತಿಯಲ್ಲಿ ಮಿಸ್ಯೂಸ್ ಆಗ್ಬೋದು ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಒಂದು ಸ್ಟ್ರೀಟ್ ಫೋಟೋಗ್ರಾಫರ್ ಅವರು ಕ್ಯಾಮ್ರಾದಲ್ಲಿ ನಿಮ್ಮ ಫೋಟೋಸನ್ನು, ಹಲವಾರು ಫೋಟೋಸನ್ನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರ್ತಾರೆ. ಸಡನ್ಲಿ ಹೋಗಿ ಯಾವುದು ಮಿಸ್ಯೂಸ್ ಆಗಲ್ಲ. ಬಟ್ ಒಂದು ದಿನ ಅವ್ರಿಗೆ ಯಾರಾದರೂ ಕಂಟೆಂಟ್ಗೋಸ್ಕರ ಅಥವಾ ಫೋಟೋಸ್ಗೋಸ್ಕರ, ಮಾಡಲಿಂಗ್ಗೋಸ್ಕರ ಯಾವುದಾದ್ರೂ ಆ್ಯಡ್ ತೋರಿಸ್ಲಿಕ್ಕೆ ಯಾರ್ದಾದ್ರೂ ಫೋಟೋಸ್ ಬೇಕಿದ್ದಾಗ, ಅವ್ರ ಫೋನಲ್ಲಿ ಅಥವಾ ಅವ್ರ ಕ್ಯಾಮ್ರಾದಲ್ಲಿ ಇರೋವಂಥದ್ದು ಎಲ್ಲ ಫೋಟೋಸನ್ನು ಅವರು ನಾಟ್ ಓನ್ಲಿ ಒಂದು 5 to 10 ಸ್ಟೂಡೆಂಟ್ಸ್ ಅವ್ರ ಲೇಡೀಸ್ದು ಫೋಟೋಸ್ ತೆಗೆದಿರ್ತಾರಂತಲ್ಲ, 1000 ಜನರದ್ದು ಫೋಟೋಸ್ ಇರುತ್ತೆ ಅವ್ರ ಹತ್ರ. ಅದೇ ಫೋಟೋಸನ್ನು ಅವರು ಸೇಲು ಕೂಡ ಮಾಡ್ಬೋದು. ಸೇಲ್ ಇನ್ ದ ಸೆನ್ಸ್ ಒಳ್ಳೆ ಪರ್ಪಸ್ಗೋಸ್ಕರನೂ ಕೂಡ ಸೇಲ್ ಮಾಡ್ಬೋದು. ದಟ್ ಈಸ್ ಫಾರ್ ಆ್ಯಡ್ಸೆನ್ಸ್ ಆಗಿರ್ಬೋದು, ಯಾವುದ್ಯಾವುದು ಒಂದು ಮ್ಯಾಗ್ಝಿನ್ಸಲ್ಲಿ ಪಬ್ಲಿಷ್ಗೋಸ್ಕರ ಆಗಿರ್ಬೋದು, ಅಥವಾ ಮಾಡಲಿಂಗ್ಗೋಸ್ಕರ ಆಗಿರ್ಬೋದು. ನಿಮ್ಮ ಫೋಟೋಸನ್ನು ನಿಮ್ಮ ಪರ್ಮಿಷನ್ ಇಲ್ದಲ್ಲೇ ಸೇಲ್ ಮಾಡ್ಬೋದು. ಬಿಕಾಸ್ ನೀವು ಎಲ್ಲಿರ್ತೀರೋ ಯಾರಿಗೆ ಗೊತ್ತು, ಬಂದು ನಿಮ್ಮ ಹತ್ರ ಪರ್ಮಿಷನ್ ತೊಗೊಳಕ್ಕೆ ಅಲ್ವಾ? ಸೊ ಆ ಥರನೂ ಕೂಡ ಯೂಸ್ ಮಾಡ್ಬೋದು. ಸೆಕೆಂಡ್ ರೀತಿಯಲ್ಲಿ ಏನಂದರೆ, ನಿಮ್ಮ ಫೋಟೋಸ್ ಏನಾದರೂ ಲೀಕ್ ಆದಾಗ ನಿಮ್ಮನ್ನು ಎಡಿಟ್ ಮಾಡಿ ಬೇರೆ ರೀತಿಯಲ್ಲೂ ಕೂಡ ಆಲ್ಟರ್ ಮಾಡಿ, ಚೇಂಜ್ ಮಾಡಿ ಹಾಕ್ಬೋದು. ನೀವು ತುಂಬ ಜನ ನಿಮ್ಮ ಹತ್ರಕ್ಕೆ ಪರ್ಮಿಷನ್ ಬಂದು ತಗೊಂಡು ಅವರು ಫೋಟೋಸ್ ಹಿಡಿತಿರೋದು, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಮ ವಾಲಂಟ್ರಿಲಿ ಯು ಆರ್ ಗಿವಿಂಗ್ ದ ಪರ್ಮಿಷನ್ ಆ್ಯಂಡ್ ದೇ ಆರ್ ಕ್ಯಾಪ್ಚರಿಂಗ್ ಯುವರ್ ಫೋಟೋ ಆ್ಯಂಡ್ ಅಪ್ಲೋಡಿಂಗ್ ಆನ್ ಇನ್ಸ್ಟಾಗ್ರಾಮ್. ಅದರಲ್ಲಿ ಏನೂ ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಬಟ್ ನೀವು ನಿಮ್ಮ ಐಡೆಂಟಿಟಿಯನ್ನು ಸೇವ್ ಮಾಡ್ತಿದ್ದಾಗ, ನೀವೆಲ್ಲೂ ಕೂಡ ಅದನ್ನು ಎಕ್ಸ್ಪ್ಲೋರ್ ಮಾಡದೇ ಇದ್ದಾಗ, ಬೇರೆಯವರು ನಿಮ್ಗೆ ಆಗದೇ ಇರೋರು ಜನ ಏನು ಮಾಡ್ಬೋದು, ಆ ಫೋಟೋಸನ್ನು ತಗೊಂಡು, ಆ ಫೋಟೋಸದ್ದು ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಮಿಸ್ಯೂಸ್ ಮಾಡ್ಕೋಬೋದು. ನಿಮ್ಮ ಐಡೆಂಟಿಟಿಯನ್ನು ಹೈಡ್ ಮಾಡುವಂಥದ್ದು, ಪ್ರೈವೇಸಿಯಲ್ಲಿ ಇಡುವಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, AI ಮತ್ತು ಏನು ChatGPT, ಜೆಮಿನಿ ಬರ್ತಿದೆ. ನಾನು ಲಾಸ್ಟ್ ವೀಡಿಯೋಲ್ಲೂ ಕೂಡ ಹೇಳಿದ್ದೆ, ಇದ್ರ ಮುಖಾಂತರ ನಮ್ಮ ಭಾವಚಿತ್ರವನ್ನು, ನಮ್ಮ ಫೋಟೋವನ್ನು ಯಾವ ರೀತಿಯಲ್ಲಿ ಎಡಿಟ್ ಮಾಡ್ಬೋದು, ಎಲ್ಲಿ ತಗೊಂಡು ಹೋಗ್ಬೋದು, ನೀವು ಇಲ್ಲದೇ ಇರೋ ಪ್ಲೇಸಲ್ಲೂ ಕೂಡ ನಿಮ್ಗೆ ಕರ್ಕೊಂಡೋಗಿ ಕೂರಿಸ್ಬೋದು. ಸೊ ಇಂತಹ ಸೆನ್ಸಿಟಿವ್ ಇಶ್ಯೂಸ್ಗಳಲ್ಲಿ, ಇಂಥ ಸೆನ್ಸಿಟಿವ್ ಮ್ಯಾಟರ್ಸ್ಗಳಲ್ಲಿ ನಿಮ್ಮ ಫೋಟೋಸ್ ಮತ್ತು ನಿಮ್ಮ ವೀಡಿಯೋಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗಿನ ಜನ್ರೇಷನ್ಗೆ ಅಷ್ಟು ಇಂಪಾರ್ಟೆಂಟ್ ಅಂದರೆ ಸೀರಿಯಸ್ ಅಂತ ಅನಿಸ್ತಿಲ್ಲ. ಬಟ್ ಬರುವ ದಿನಗಳಲ್ಲಿ ಇದರದ್ದು ಮಿಸ್ಯೂಸು ಕೂಡ ಆಗಬಹುದು. ಸೊ ಎಚ್ಚರಿಕೆಯಿಂದ ಇದನ್ನು ಯೂಸ್ ಮಾಡಿ. ಆ್ಯಂಡ್ ಆಲ್ರೆಡಿ ನೀವು ಫೋಟೋಸ್ ತೆಗೆಸಿದ್ದೀರಾ ಅಥವಾ ಮಾಡಿದ್ದೀರಾ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಗಾಬರಿ ಆಗೋದು ನೆಸೆಸಿಟಿ ಏನೂ ಇಲ್ಲ. ಬಟ್ ಇಟ್ಸ್ ಜಸ್ಟ್ ಆ್ಯನ್ ಅಲರ್ಟ್. ಮತ್ತು ಒಂದು ನಿಮಗೆ ಏನಂದರೆ, ನನ್ನ ಕಡೆಯಿಂದ ಹೇಳ್ತಿರೋಂಥದ್ದು, ನೀವು ಅಲರ್ಟಾಗಿ ಒಂದು ಯಾವತ್ತಾದರೂ ಫೋಟೋಸ್ ತೆಗೆಸುವಾಗ ಸ್ವಲ್ಪ ಪ್ರೈವೇಸಿಯನ್ನು ಮೇಂಟೈನ್ ಮಾಡಿದ್ರೆ ಒಳ್ಳೆಯದು. ಬಿಕಾಸ್ ಯು ಆಲ್ ಆರ್ ಮೈ ಸಿಸ್ಟರ್ಸ್ ಆ್ಯಂಡ್ ಮೈ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಫಾಲೋವರ್ಸ್. ಸೊ ಐ ಹೋಪ್ ಯು ವಿಲ್ ಫಾಲೋ ದಿಸ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು.